ಕಾವೇರಿ ಕಿಚ್ಚು ರಾಜ್ಯದಾದ್ಯಂತ ಹಬ್ಬಿದ್ದು ಬೆಂಗಳೂರಿನಾದ್ಯಂತ ಈಗಾಗಲೇ ಪ್ರತಿಭಟನೆಯ ಕಾವು ಏರ್ತಾ ಇದೆ. ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಆದರೆ ಕೆಲವೊಂದು ಭಾಗಗಳಲ್ಲಿ ಮಾತ್ರ ಬೆಂಬಲವನ್ನು ನೀಡಲಾಗಿದೆ. ವಾಟಾಳ್ ನಾಗರಾಜ್ ಬಣದಿಂದ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಕರ್ನಾಟಕ ಬಂದ್ಗೆ ಸಂಪೂರ್ಣವಾದಂತಹ ಬೆಂಬಲ ಸಿಗ್ತಾ ಇಲ್ಲ. ಪ್ರತಿಭಟನೆಗೆ ಮಾತ್ರ ಸೀಮಿತವಾಗ್ತಾ ಇದೆ ಬಂದ್. ಬೆಂಗಳೂರಿನಲ್ಲಿ ಬಸ್ ಸಂಚಾರ ಯಥಾಸ್ಥಿತಿ ಮುಂದುವರೆದಿದೆ. ಶಾಲಾ ಕಾಲೇಜುಗಳು ಎಂದಿನಂತೆ ಓಪನ್ ಆಗಿದೆ. ಮಾರುಕಟ್ಟೆ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಓಪನ್ ಆಗಿದೆ. ಬಹುತೇಕ ಜಿಲ್ಲೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಮಾತ್ರ ಕನ್ನಡಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕರವೇ ಕೂಡ ಪ್ರತಿಭಟನೆಯನ್ನು ನಡೆಸಿದೆ. ಪ್ರತಿಭಟನೆಗೆ ಇಳಿದಂತಹ ಕರವೇ ನಾಯಕರನ್ನ ಬಸ್ಗೆ ತುಂಬಿಸಲಾಯಿತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಟಾಳ್ ನಾಗರಾಜ್ ಕೂಡ ಅಖಾಡಕ್ಕಿಳಿಯಲಿದ್ದಾರೆ. ಮಡಕೆ ಹಿಡಿದು ಕೆಲವು ಕಡೆ ಪ್ರತಿಭಟನೆಯನ್ನು ಮಾಡಲಾಯಿತು. ಹುರುಳಿಕಾಳು ಹಿಡಿದು ಧರಣಿಯನ್ನು ಕೂಡುತ್ತಿದ್ದಾರೆ. ಬೈಕ್ ರ್ಯಾಲಿ ಕೂಡ ಆಗಿದೆ. ಮಂಡ್ಯದಲ್ಲಿ ಮಾತ್ರ ಸಂಪೂರ್ಣ ಬೆಂಬಲವನ್ನು ಮಾತ್ರ ನೀಡಲಾಗಿದೆ. ಅದನ್ನು ಹೊರತುಪಡಿಸಿದಂತೆ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ ವಾಟಾಳ್ ನಾಗರಾಜ್ ನಿವಾಸದಿಂದ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಅಖಾಡಕ್ಕಿಳಿಯಲಿದ್ದಾರೆ. ತೆರೆದ ವಾಹನದಲ್ಲಿ ಪ್ರತಿಭಟನೆಗೆ ಸಾಗ್ತಾ ಇದ್ದು ರ್ಯಾಲಿ ಮೂಲಕವಾಗಿ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನೌಕರರನ್ನ ಮನವಿಯನ್ನು ಮಾಡಲಿದ್ದಾರೆ. ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ನೀಡಿ ಎನ್ನುವ ನಿಟ್ಟಿನಲ್ಲಿ ಮನವಿಯನ್ನು ಮಾಡಲಿದ್ದು ಅಲ್ಲಿಂದ ನಂತರದಲ್ಲಿ ಹಲವು ಕಡೆಗಳಲ್ಲಿ ತೆರಳಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಅಖಂಡ ಕರ್ನಾಟಕ ಬಂದ್ ಆಗಬೇಕು. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿಯಾದಂತಹ ಅನ್ಯಾಯ ಮುಂದುವರೆದ್ರೆ ಯಾವುದೇ ಕಾರಣಕ್ಕೂ ಕ್ಷಮಿಸುವ ಮಾತೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಕರೆಯನ್ನು ಕೊಟ್ಟಿದ್ರು. ಆದರೆ ಅವತ್ತಿದ್ದಂತಹ ಪರಿಸ್ಥಿತಿ ಬೇರೆ ಇತ್ತು. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಳ್ಳಕೊಳ್ಳಗಳು ತುಂಬ್ತಾ ಇದೆ. ಕಾವೇರಿ ಡ್ಯಾಮ್ ಕೂಡ ತುಂಬಿದೆ. ಇತ್ತ ತಮಿಳುನಾಡು ಬಯಸಿದಂತಹ ನೀರು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾಗಿ ಹಲವರು ಪ್ರತಿಭಟನೆಯನ್ನ ಹಿಂದೆ ಬಂದಿದ್ದಾರೆ. ಇನ್ನು ವಾಟಾಳ್ ನಾಗರಾಜನ ಅಖಾಡಕ್ಕಿಳಿಯೋ ಮುಂಚೆಯೇ ಅವರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳು. ಪೊಲೀಸರು ಹಾಗೂ ವಾಟಾಳ್ ನಾಗರಾಜ್ ನಡುವೆ ವಾಗ್ಯುದ್ಧಗಳೇ ಆಗ್ತಾ ಇದೆ. ಪ್ರತಿಭಟನೆ ಮಾಡೋದಕ್ಕೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ವಾಟಾಳ್ ನಾಗರಾಜ್ ಆಗ್ರಹಿಸ್ತಾ ಇದ್ದಾರೆ. ಆದರೆ ಪೊಲೀಸರು ಯಾವುದೇ ಕ್ಷಣಕ್ಕೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ಮಾತ್ರ ನಾವು ಸಿದ್ಧ ಅಂತ ಹೇಳ್ತಿದ್ದಾರೆ. ಅವರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳು ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ವಾಟಾಳ್ ನಿವಾಸದಿಂದ ನೇರ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅಖಾಡಕ್ಕಿಳಿಯುವ ಮುಂಚೆಯೇ ವಾಟಾಳ್ ನಾಗರಾಜನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಟೌನ್ ಹಾಲ್ನಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸೋದಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ಆಗಿತ್ತು. ಆದರೆ ಅದಕ್ಕೂ ಮುಂಚೆಯೇ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಗಾಗಲೇ ವಾಟಾಳ್ ನಾಗರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಪೊಲೀಸರ ವಿರುದ್ಧವಾಗಿ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಆಕ್ರೋಶ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ನಾನು ಯಾವುದೇ ಪ್ರತಿಭಟನೆಗೆ ಮುಂದಾಗಿಲ್ಲ, ನನ್ನ ಮನೆಯಲ್ಲಿದ್ದೀನಿ, ನನ್ನ ಮನೆಯಲ್ಲಿ ಬಂದು ನೀವು ಯಾಕಾಗಿ ನನ್ನನ್ನು ವಶಕ್ಕೆ ಪಡಿತಾ ಇದ್ದೀರಾ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. DCP ಕೂಡ ಸ್ಥಳಕ್ಕೆ ಬಂದಿದ್ರು. ಅವರನ್ನು ಬಲವಂತವಾಗಿ ವಶಕ್ಕೆ ಪಡೀಲಿಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಒಂದಷ್ಟು ಪೊಲೀಸರ ಜೊತೆಯಲ್ಲಿ ವಾಗ್ವಾದಕ್ಕೆ ಕೂಡ ಮುಂದಾದರು. ಅವರ ಬಾಯಿಗೆ ಟೇಪನ್ನು ಹಾಕ್ಕೊಂಡಿದ್ದು. ಅಂದರೆ ನಾನು ಯಾವುದೇ ಥರವಾದಂತಹ ಮಾತನ್ನು ಕೂಡ ಪೊಲೀಸರ ಜೊತೆಯಲ್ಲಿ ಮಾತಾಡೋದಿಲ್ಲ ಅಂತೇಳಿ ಮನೆಯಲ್ಲಿ, ಅಂದರೆ ವಾಟಾಳ್ ನಾಗರಾಜ್ ಅವರ ಡಾಲರ್ಸ್ ಕಾಲೋನಿಯ ಒಳಭಾಗದಲ್ಲಿ ವಾಟಾಳ್ ನಾಗರಾಜ್ ಅವರು ಕೂತ್ಕೊಂಡಿದ್ರು ಚೇರಿನ ಒಳಗಾಗಿ. ಈ ವಿಜುವಲ್ಗಳು TV9ಗೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಸಿಕ್ಕಿರುವಂಥದ್ದು. ಪೊಲೀಸರು ಕೂಡ ಒಂದಷ್ಟು ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅವ್ರನ್ನ ವಶಕ್ಕೆ ಪಡೀಲಿಕ್ಕೆ ಮುಂದಾದರು. ಆದರೆ ವಾಟಾಳ್ ನಾಗರಾಜ್ ಅವರು ನಾನು ವಶಕ್ಕೆ ಬರೋದಿಲ್ಲ, ನನ್ನನ್ನು ಬಂಧಿಸಬೇಡಿ, ನಾನು ಮನೆಯೊಳಗೆ ಇರ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಅದಾದ ನಂತರದಲ್ಲಿ ಪೊಲೀಸರು ಅವರನ್ನು ಬಲವಂತವಾಗಿ ಕರೆದುಕೊಂಡು ಬಂದು ಅವರನ್ನ ಈಗಾಗಲೇ ಪೊಲೀಸ್ ಜೀಪ್ನಲ್ಲಿ ಕರೆದುಕೊಂಡು ಹೋಗಿರುವಂಥದ್ದು ಸದ್ಯ. ಈಗಷ್ಟೇ ನಮ್ಮ ಪ್ರತಿನಿಧಿಯಲ್ಲಿ ಸ್ಥಳದಿಂದ ಮಾಹಿತಿಯನ್ನು ಕೊಟ್ಟರು. ನಾವು ಗಮನಿಸ್ತಾ ಇದ್ದೀವಿ, ವಾಟಾಳ್ ನಾಗರಾಜ್ ಅವರ ನಿವಾಸದಲ್ಲೇ ಇದ್ರು. ಇನ್ನು ಪ್ರತಿಭಟನೆಯ ಅಖಾಡಕ್ಕಿಳಿದೇ ಇರಲಿಲ್ಲ. ಅದಕ್ಕೂ ಮುಂಚೆಯೇ ಪೊಲೀಸರಲ್ಲಿ ತೆರಳಿ ಅವರನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನಕ್ಕೆ ಮುಂದಾದರು. ನಾನು ನಿಮ್ಮ ಜೊತೆ ಮಾತನಾಡೋದೇ ಇಲ್ಲ ಅಂತ ಬಾಯಿಗೆ ಟೇಪ್ ಕೂಡ ಅಂಟಿಸ್ಕೊಂಡಿದ್ದಾರೆ. ಟೇಪ್ ಅಂಟಿಸ್ಕೊಂಡು ನಾನು ಮನೆಯಲ್ಲೇ ಇರ್ತೀನಿ ಬಿಡಿ, ನಾನು ಪ್ರತಿಭಟನೆಗೂ ಕೂಡ ಹಾಜರಾಗಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ಕಿರಣ್ ಸೂರ್ಯ ಇದ್ದಾರೆ. ಕಿರಣ್ ಸೂರ್ಯ, ಈಗಷ್ಟೇ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಅವ್ರನ್ನ ಅಂತ? ಯಾವ ಸ್ಟೇಷನ್ಗೆ? ಹೌದು ಶಕುಂತಲಾ, ಈಗಾಗಲೇ ಕೂಡ
ಇಲ್ಲಿಗೆ ಅಂದರೆ ಸಂತನಗರ ಸದಾಶಿವನಗರದ ಪೊಲೀಸರು ಈಗಾಗಲೇ ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡೀಲಿಕ್ಕೆ ಮುಂದಾಗಿದ್ರು. ಬೆಳಗ್ಗಿನಿಂದಲೇ ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡಿಬೇಕು ಅಂತೇಳಿ ಮನೆಯ ಹೊರಭಾಗದಲ್ಲೇ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ವಾಟಾಳ್ ನಾಗರಾಜ್ ಅವರು ತನ್ನ ಮನೆಯಿಂದ ಹೊರಗೆ ಬರಲಿಕ್ಕೆ ಮುಂದಾಗಿರಲಿಲ್ಲ. ಮನೆಯ ಒಳಭಾಗದಲ್ಲೇ ಚೇರ್ ಹಾಕ್ಕೊಂಡು ಬಾಯಿಗೆ ಟೇಪನ್ನು ಅಂಟಿಸ್ಕೊಂಡು ನಾನು ಪೊಲೀಸರ ಜೊತೆಯಲ್ಲಾಗಲಿ ಯಾರ ಜೊತೆಯಲ್ಲೂ ಕೂಡ ಮಾತಾಡೋದಿಲ್ಲ ಅಂತೇಳಿ ಮೌನ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ DCP ಆಗಿರುವಂತಹ ನೇಮೇಗೌಡ ಅವರು ಕೂಡ ಮನೆ ಒಳಗೆ ಎಂಟ್ರಿ ಕೊಟ್ಟರು. ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡಿತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಆದರೆ ವಾಟಾಳ್ ನಾಗರಾಜ್ ಅವರು ನಾನು ವಶಕ್ಕೆ ಬರೋದಿಲ್ಲ, ನನ್ನನ್ನು ಬಂಧಿಸಬೇಡಿ, ನಾನು ಮನೆಯೊಳಗೆ ಇರ್ತೀನಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಆದರೆ ಬಲವಂತವಾಗಿ ಪೊಲೀಸರು ಅವ್ರನ್ನ ಈಗಾಗಲೇ ವಶಕ್ಕೆ ಪಡಿಲಿಕ್ಕೆ ಮುಂದಾದರು. ಅದಾದ ನಂತರದಲ್ಲಿ ನನಗೆ ವಯಸ್ಸಾಗಿದೆ ಅನ್ನುವಂತಹ ಒಂದು ಆಕ್ರೋಶ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಪೊಲೀಸ್ ಜೀಪಿನಲ್ಲಿ ಅವ್ರನ್ನ ಈಗ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿರುವಂತಂದ್ರೆ ಸಾಮಾನ್ಯವಾಗಿ ಈಗ ಬೆಳಗಿನಿಂದಲೇ ಎಲ್ಲ ಹೋರಾಟಗಾರರನ್ನು ಕೂಡ ಪೊಲೀಸರು ವಶಕ್ಕೆ ಪಡಿತಾ ಇರುವಂಥದ್ದು. ಬೆಳಗ್ಗೆ 4 ಗಂಟೆ 5 ಗಂಟೆ 6 ಗಂಟೆಯಿಂದಲೇ ಪ್ರತಿಯೊಬ್ಬ ಹೋರಾಟಗಾರರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ರು. ಕೊನೆಯದಾಗಿ ಇನ್ನೇನು ವಾಟಾಳ್ ನಾಗರಾಜ್ ಅವರು BMTC KSRTC ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಅಲ್ಲಿ ಒಂದಷ್ಟು KSRTC BMTCಯ ಕಂಡಕ್ಟರ್ ಡ್ರೈವರ್ಗಳಿಗೆ ಮನವಿಯನ್ನು ಮಾಡ್ತಾರೆ. ಅಲ್ಲಿಂದ ಟೌನ್ ಹಾಲ್ಗೆ ಹೋಗ್ತಾರೆ. ಟೌನ್ ಹಾಲ್ನಿಂದ ಫ್ರೀಡಮ್ ಪಾರ್ಕ್ನವರೆಗೂ ಬೃಹತ್ತಾದಂತಹ ರ್ಯಾಲಿಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಆದರೆ ಪೊಲೀಸರು ಈಗಾಗಲೇ ಅವರ ಮನೆಯಲ್ಲೇ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು. ಒಂದಷ್ಟು ವಾಗ್ವಾದ, ಒಂದಷ್ಟು ಆಕ್ರೋಶ ಕೂಡ ವಾಟಾಳ್ ನಾಗರಾಜ್ ಅವರು ವ್ಯಕ್ತಪಡಿಸಿದ್ರು ಪೊಲೀಸರ ವಿರುದ್ಧವಾಗಿ. ನನ್ನ ಮನೆಯಲ್ಲಿ ನನ್ನನ್ನು ಯಾಕೆ ವಶಕ್ಕೆ ಪಡಿತಾ ಇದ್ದೀರಾ, ನಾನು ಏನು ಮಾಡಿದ್ದೇನೆ, ನಾನು ಅಂದರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದೋ ಇಲ್ಲ ಪ್ರತಿಭಟನೆ ಮಾಡಲಿಕ್ಕೋ ಇಲ್ಲ ರ್ಯಾಲಿ ಮಾಡಲಿಕ್ಕೋ ಮುಂದಾಗಿಲ್ಲ, ನನ್ನ ಮನೆಯಲ್ಲಿದ್ದಂಥವನ್ನ ಮನೆಯಿಂದ ಯಾಕೆ ವಶಕ್ಕೆ ಪಡೆದ್ರಿ ಅಂತೇಳಿ ಒಂದಷ್ಟು ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. DCP ನೇಮಗೌಡ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ರು. ಅವ್ರನ್ನ ಬಲವಂತವಾಗಿ ಎಳೆದಾಡಿ ಅವ್ರನ್ನ ವಶಕ್ಕೆ ಪಡೆಯಲು ಕೂಡ ಮುಂದಾದರು. ಈ ಸಂದರ್ಭದಲ್ಲಿ ಒಂದಷ್ಟು ಆಕ್ರೋಶ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ವಾಟಾಳ್ ನಾಗರಾಜ್ ಅವರು ಬಾಯಿಗೆ ಪ್ಲಾಸ್ಟರ್ನ ಹಾಕೊಂಡಿದ್ರು. ನಾನು ನಿಮ್ಮ ಜೊತೆಯಲ್ಲಿ ಪ್ರತಿಕ್ರಿಯಿಸೋದಿಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡೋದಿಲ್ಲ, ನಾನು ಮನೆಯಲ್ಲೇ ಮೌನ ಪ್ರತಿಭಟನೆಯನ್ನು ಮಾಡ್ತೀನಿ ಅನ್ನುವಂತಹ ಒಂದು ಉದ್ದೇಶದಿಂದ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು. ಆದರೆ ಪೊಲೀಸರು ಅವರನ್ನು ಮನೆಯಿಂದಲೇ ಈಗಾಗಲೇ ಕರೆದುಕೊಂಡು ಹೋಗಿರುವಂಥದ್ದು. ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕೇಳಿದ್ರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ನನ್ನ ಯಾರು ಹೇಳಿದ್ರು ನನ್ನನ್ನು ವಶಕ್ಕೆ ಪಡೀಲಿಕ್ಕೆ, ನೀವು ಯಾರು ನನ್ನನ್ನು ವಶಕ್ಕೆ ಪಡೀಲಿಕ್ಕೆ ಅನ್ನುವಂಥ ಒಂದು ಆಕ್ರೋಶ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ಕೂಡ ಕೊಡಲಿಲ್ಲ. ಅವ್ರನ್ನ ಏಕಾಏಕಿ ಈಗಾಗಲೇ ವಶಕ್ಕೆ ಪಡ್ಕೊಂಡು ಪೊಲೀಸ್ ಜೀಪ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಿರುವಂಥದ್ದು. ಸರ್, ರ್ಯಾಲಿಗೆ ಅನುಮತಿಯನ್ನು ಪಡ್ಕೊಂಡಿರ್ಲಿಲ್ವಾ? ಹಾಗಾದ್ರೆ ಯಾಕೆ ತರಾತುರಿಯಲ್ಲಿ ಯಾಕೆ ನಿರ್ಧಾರ ಅಂತ? ಅದು ಶಕುಂತಲಾ, ಈಗಾಗಲೇ ಪೊಲೀಸರು ಕೂಡ ಯಾರಿಗೂ ತೊಂದರೆಯನ್ನು ಕೊಡಬಾರ್ದು, ಯಾವುದೇ ಅಂದರೆ ಸಂಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡಬಾರ್ದು ಅಂತೇಳಿ ಈಗಾಗಲೇ ಕಳೆದ 2 ದಿನಗಳ ಹಿಂದೆ ವಾಟಾಳ್ ನಾಗರಾಜ್ ಅವ್ರ ಜೊತೆಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ವಾಟಾಳ್ ನಾಗರಾಜ್ ಅವ್ರ ಮನೆಗೆ ಬಂದಿದ್ರು. ವಾಟಾಳ್ ನಾಗರಾಜ್ ಅವ್ರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಯಾರಿಗೂ ತೊಂದರೆಯನ್ನು ಕೊಡಬೇಡಿ, ಆಯಿತು ಪ್ರತಿಭಟನೆ ಮಾಡಿ ಅನ್ನೋಂಥ ಮಾತುಗಳನ್ನು ಹೇಳಿದ್ರು ಅಂತೇಳಿ ಈಗಾಗಲೇ ನಿನ್ನೆ TV9 ಜೊತೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಏಕಾಏಕಿ ಬೆಳಗ್ಗೆ ಯಾಕೆ ವಶಕ್ಕೆ ಪಡೆದ್ರು ಅಂದರೆ ವಶಕ್ಕೆ ಪಡಿತೀವಿ ಅನ್ನೋಂಥ ನೋಟಿಸ್ ಕೂಡ ಕೊಟ್ಟಿರಲಿಲ್ಲ. ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡಿತೀವಿ ಅನ್ನೋಂಥದ್ದನ್ನು ಕೂಡ ಹೇಳಿರಲಿಲ್ಲ. ಡೋರ್ ಓಪನ್ ಆಯ್ತಂದ್ರೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಬಂದರು. ಬೆಳಗಿನಿಂದಲೇ ಸದಾಶಿವನಗರದ ಪೊಲೀಸರು ಕೂಡ ಮನೆಯ ಮುಂಭಾಗದಲ್ಲಿ ಮೊಕಾಮನ್ನು ಹೂಡಿದ್ರು. ಅವ್ರನ್ನ ವಶಕ್ಕೆ ಪಡಿತೀವಿ ಅನ್ನುವಂಥ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ. DCP ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದರು. ಗೇಟ್ ಓಪನ್ ಮಾಡಿಕೊಂಡ್ರು. ಗೇಟ್ ಓಪನ್ ಮಾಡಿಕೊಂಡು ಮನೆಯೊಳಗೆ ಹೋಗ್ತಿದ್ದಂತೆ ಅವರೆಲ್ಲರನ್ನು ಕೂಡ ವಶಕ್ಕೆ ಪಡಿಲಿಕ್ಕೆ ಈಗಾಗಲೇ ಮುಂದಾಗಿರುವಂತಂದ್ರೆ ಯಾರ್ಯಾರಿದ್ರು ಅವರೆಲ್ಲರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ರು. ಬೆಳಗಿನಿಂದ ವಾಟಾಳ್ ನಾಗರಾಜ್ ಅವರು ಬಂದು ಎಲ್ಲೋ ಮತ್ತೆ ಬಂದ್ ಮಾಡಬಹುದು, ರ್ಯಾಲಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಆಗಿ ಈಗಾಗಲೇ ಕೂಡ ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡೆದಿರುವಂಥದ್ದು. ವಾಟಾಳ್ ನಾಗರಾಜ್ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮನೆಗೆ ಬಂದು ನನ್ನನ್ನು ಏಕಾಏಕಿ ವಶಕ್ಕೆ ಪಡೆದಂಥದ್ದು ಎಷ್ಟರ ಮಟ್ಟಿಗೆ ಸರಿ, ನಾನು ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ದೀನಿ ಅನ್ನುವಂತಹ ಒಂದು ಸಿಂಬಲನ್ನು ಕೂಡ ತೋರಿಸಿದ್ರು. ನನ್ನ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿದ್ದೀನಿ, ನಾನು ಮಾತಾಡೋದಿಲ್ಲ ಅಂತೇಳಿ ಆ ವಿಜುವಲ್ಸ್ ಈಗಾಗಲೇ TV9 ಎಕ್ಸ್ಕ್ಲೂಸಿವ್ ಆಗಿ ಅವರ ಮನೆಯ ಒಳಭಾಗದ ಕಾಂಪೌಂಡ್ ಏನಿದೆ, ಕಾಂಪೌಂಡ್ನ ಒಳಭಾಗದಲ್ಲಿ ನಡೆದಂತಹ ದೃಶ್ಯಾವಳಿಗಳು ಈಗಾಗಲೇ TV9 ಕೂಡ ಲಭ್ಯವಾಗಿರುವಂಥದ್ದು. ಆದಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶನ ವ್ಯಕ್ತಪಡಿಸಿದ್ರು. ಎಲ್ಲಿ ಕರ್ಕೊಂಡು ಹೋಗ್ತಿದ್ರೆ, ಯಾಕೆ ಕರ್ಕೊಂಡು ಹೋಗ್ತಿದ್ರೆ, ನನ್ನನ್ನು ವಶಕ್ಕೆ ಪಡೀಲಿಕ್ಕೆ ಹೇಳಿದ, ಅದು ನಮ್ಮ ಮನೆಯಲ್ಲಿ ಬಂದು ನನ್ನನ್ನು ವಶಕ್ಕೆ ಪಡೀಲಿಕ್ಕೆ ಹೇಳಿದಂಥವ್ರು ಯಾರು ಅನ್ನುವಂಥ ಎಲ್ಲ ರೀತಿಯ ಅಸಮಾಧಾನ ಆಕ್ರೋಶನ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಏಕಾಏಕಿ ಅವರನ್ನ ಹೊರಗಡೆಗೆ ಕರೆದುಕೊಂಡು ಬಂದು ಪೊಲೀಸ್ ಜೀಪ್ನಲ್ಲಿ ಹತ್ತಿಸ್ಕೊಂಡು ಈಗಾಗಲೇ ಅವರನ್ನ ವಶಕ್ಕೆ ಪಡೀಲಿಕ್ಕೆ ಮುಂದಾಗಿರುವಂಥದ್ದು. ಧನ್ಯವಾದ ಕಿರಣ್, ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ರನ್ನ ಪೊಲೀಸರು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿದ್ರು ವಾಟಾಳ್. ಇದೀಗ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಮನೆಯಿಂದ ಹೊರ ಬರ್ತಿದ್ದಂತೆ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ವಾಟಾಳನ್ನ ವಶಕ್ಕೆ ಪಡ್ಕೊಂಡು ಬಾಯಿಗೆ ಟೇಪ್ ಅಂಟಿಸಿಕೊಂಡು ಮೌನ ಪ್ರತಿಭಟನೆ ಮಾಡ್ತೀನಿ ಎಂದರೂ ಕೂಡ ಅದಕ್ಕೆ ಅವಕಾಶ ನೀಡದಂತೆ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಈಗ ಲೈವ್ ಪಂಚ್ ಮಾಡ್ತೀನಣ್ಣ, ಕೊಡ್ಲಾ ಲೈವ್?
ಸ್ವಲ್ಪ ಜಾಗ ಬಿಡಿ ಸರ್. ಈಗಷ್ಟೇ ದೃಶ್ಯಗಳಲ್ಲಿ ಗಮನಿಸಿದ್ವಿ ನಾವು. ವಾಟಾಳ್ ನಾಗರಾಜ್ ಅವರು ಅವರ ನಿವಾಸದ ಒಳಭಾಗದಲ್ಲೇ ಇದ್ರು, ಬಾಯಿಗೆ ಟೇಪನ್ನು ಅಂಟಿಸ್ಕೊಂಡು ಕೂತಿದ್ರು. ನಾನು ಯಾವುದೇ ಕಾರಣಕ್ಕೂ ಪೊಲೀಸರೊಟ್ಟಿಗೆ ಮಾತನಾಡಲ್ಲ ಅಂತ. ಏಕಾಏಕಿ ಪೊಲೀಸರು ಅವರ ಮನೆಯ ಆವರಣಕ್ಕೆ ಎಂಟ್ರಿಯನ್ನು ಕೊಡ್ತಾರೆ, ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ. ನಾನು ಪ್ರತಿಭಟನೆಗೆ ಮುಂಚೆನೇ ಪರ್ಮಿಷನ್ ತಗೊಂಡಿದ್ದೀನಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಳ್ತಾರೆ. ನಂತರದಲ್ಲಿ ಸಿಟ್ಟಿಗೆದ್ದಂತಹ ವಾಟಾಳ್ ನಾಗರಾಜ್ ಅವರು ಕಾಲನ್ನ ನೆಲಕ್ಕೆ ಬಡಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪೊಲೀಸರಿಗೆ ಧಿಕ್ಕಾರ ಅಂತ ಕೂಗ್ತಾನೆ ಅಲ್ಲಿ ಒಳಭಾಗದಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಜೀಪ್ ಒಳಗಡೆ ಅವರನ್ನ ಕರ್ಕೊಂಡು ಹೋಗಲಾಗಿದೆ. ಪರಿಸ್ಥಿತಿ ಅಂದ್ರೆ ಮುಂಚೆನೇ ಪ್ರತಿಭಟನೆಗೆ ಅವಕಾಶವನ್ನ ಪಡ್ಕೊಂಡಿದ್ರೂ ಕೂಡ ಪೊಲೀಸರು ಪ್ರತಿಭಟನೆಯ ಹತ್ತಿಕ್ಕೋದಕ್ಕೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇಲ್ಲ. ಇನ್ನಷ್ಟೇ ಮಾಹಿತಿಗಳು ಇದ್ರ ಬಗ್ಗೆ ಲಭ್ಯ ಆಗಬೇಕಾಗಿದೆ. ಈಗಾಗಲೇ ಮೆಜೆಸ್ಟಿಕ್ ಅಲ್ಲಿಗೆ ತೆರಳಿ ಅಲ್ಲಿಂದ BMTC KSRTC ಬಸ್ನ ನೌಕರರಿಗೆ ಮನವಿಯನ್ನು ಮಾಡಿಕೊಂಡು ಅಲ್ಲಿಂದ ತೆರೆದ ವಾಹನದಲ್ಲಿ ತೆರಳೋದಕ್ಕೆ ಎಲ್ಲಾ ತಯಾರಿಗಳು ಕೂಡ ಆಗಿತ್ತು. ಆದರೆ ಅದೆಲ್ಲಕ್ಕೂ ಕೂಡ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ವಾಟಾಳ್ ನಾಗರಾಜನ ಅವರ ನಿವಾಸ ಅಂದ್ರೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಅವರ ನಿವಾಸದ ಆವರಣದ ಒಳಗಿಂದಲೇ ಅವರನ್ನ ಕರೆದುಕೊಂಡು ಹೋಗಲಾಗಿದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇದೆ. ನಾನು ವಯಸ್ಸಾಗಿದೆ ಬಿಡಿ, ಪ್ರೊಟೆಸ್ಟ್ ಮಾಡ್ತಿದ್ದೀನಿ, ಶಾಂತಿಯುತವಾಗಿ ಮಾಡ್ತೀನಿ ಅಂದ್ರೂ ಕೂಡ ಪೊಲೀಸರು ಕೇಳದೆ ಅವ್ರನ್ನ ಜೀಪ್ ಹತ್ತಿಸಿದ್ದಾರೆ.